ದ್ವೈತ ಸಿದ್ಧಾಂತ. ಯಾರು ಇದನ್ನ ಆಚರಣೆಗೆ ತಂದಿದ್ದು ಅಂದ್ರೆ 13ನೇ ಶತಮಾನದಲ್ಲಿ ವಾಯುದೇವರ ಅವತಾರವಾಗಿ ಜನ್ಮ ತೆಳೆದ ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಸಾಕಷ್ಟು ಶಿಷ್ಯಂದಿರಲ್ಲಿ ಪ್ರಮುಖವಾದವರು ವಾದಿರಾಜ ತೀರ್ಥರು. ಇವರು ಸಹ ದ್ವೈತ ಸಿದ್ಧಾಂತವನ್ನ ಇನ್ನೂ ಒಂದು ಹಂತ ಎತ್ತರಕ್ಕೆ ತಗೊಂಡು ಹೋದವರು. ಹುಟ್ಟಿದ್ದು ಉಡುಪಿಯ ಪಾಜಕದಲ್ಲಿ. ಉಡುಪಿಯ ಅಷ್ಟ ಮಠಗಳ ಸ್ಥಾಪನೆಯನ್ನ ತಮ್ಮ 8 ಶಿಷ್ಯಂದಿರ ಜೊತೆಗೂಡಿ ಮಾಡಿದಂಥವರು ಶ್ರೀ ಮಧ್ವಾಚಾರ್ಯರು. ಇವರನ್ನ ಬಾಲ್ಯದಿಂದಲೇ ಭೀಮಾ ಅಂತ ಸಹ ಕರೆಯೋರು. ಗೊತ್ತಾ? ಯಾಕಂದ್ರೆ ಗಟ್ಟಿ ಮುಟ್ಟಾಗಿ ಒಳ್ಳೆ ಆಕಾರದ ಮೈಕಟ್ಟಿನ ವ್ಯಕ್ತಿಯಾಗಿದ್ದರು ಮಧ್ವಾಚಾರ್ಯರು. ಕುಸ್ತಿ ಆಡ್ತಿದ್ರು, ಓಡ್ತಿದ್ರು, ಈಜ್ತಾ ಇದ್ರು, ಹೀಗೆ ಯಾವುದಕ್ಕೆ ಆದ್ರೂ ಸೈ. 5ನೇ ವಯಸ್ಸಿಗೆ ಉಪನಯನ ಆಗತ್ತೆ, 11ನೇ ವಯಸ್ಸಿಗೆ ಸನ್ಯಾಸತ್ವವನ್ನ ಸ್ವೀಕರಿಸ್ತಾರೆ. ಇನ್ನು ವಾಯುದೇವರ 3ನೇ ಅವತಾರ ಅಂತ ಸಹ ಇವರನ್ನ ಕರೀತಾರೆ. ಮೊದಲನೆಯದ್ದು ಹನುಮಂತ, 2ನೇಯದ್ದು ಭೀಮಾ, ಇನ್ನು 3ನೇ ಅವತಾರವೇ ಮಧ್ವಾಚಾರ್ಯರು. ಇದನ್ನ ಇವರ ಕೃತಿಗಳಲ್ಲಿ ಸಹ ಉಲ್ಲೇಖ ಮಾಡಿರೋದು ಗಮನಾರ್ಹ. ಇವರ ದ್ವೈತ ಸಿದ್ಧಾಂತದ ಪ್ರಚಾರವನ್ನ ಭಾರತದಾದ್ಯಂತ ಮಾಡ್ತಾರೆ. ಬದ್ರಿನಾಥ್, ಬೆಂಗಾಲ್, ವಾರಣಾಸಿ, ದ್ವಾರಕಾ, ಗೋವಾ, ಕನ್ಯಾಕುಮಾರಿ, ಹೀಗೆ ಭಾರತದ ಮೂಲೆ ಮೂಲೆಗೂ ಹೋಗಿ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂಥವರು. ಗುಜರಾತ್ನ ದ್ವಾರಕ, ಅಲ್ಲಿನ ಮೂರ್ತಿ ಅದನ್ನ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಸ್ಥಾಪನೆ ಮಾಡಿದಂಥವರು. ಇಂತಹ ದ್ವೈತ ಸಿದ್ಧಾಂತದ ಪರಿಪಾಲಕರಾದಂತಹ ಮಧ್ವಾಚಾರ್ಯರನ್ನ ನೆನಪು ಮಾಡಿಕೊಳ್ಳುವಂತಹ ದಿನ ಮಧ್ವ ನವಮಿ. 2025ರ ಮಧ್ವ ನವಮಿಯ ದಿನಾಂಕ ಫೆಬ್ರವರಿ 6, ಗುರುವಾರ.